ಆರ್ಬಿ ತಿಮ್ಮಾಪುರ್ಗೆ ಸಿಗಲಿ ಡಿಸಿಎಂ ಸ್ಥಾನ. ಜನನಾಯಕ ತಿಮ್ಮಾಪುರ ಅಭಿಮಾನಿಗಳಿಂದ ಆಗ್ರಹ. ಜನಸಾಮಾನ್ಯರ ಜನನಾಯಕ ಆರ್ಬಿ ತಿಮ್ಮಾಪುರ್ ಅವರು ರಾಜಕೀಯವಾಗಿ ಅನೇಕ ಜವಾಬ್ದಾರಿಗಳನ್ನ ಸಮರ್ಥವಾಗಿ ನಿಭಾಯಿಸಿದ್ದಾರೆ. ನೂತನ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಂಪುಟದಲ್ಲೂ ಉಪಮುಖ್ಯಮಂತ್ರಿ ಸ್ಥಾನ ಕೊಡಬೇಕೆಂದು ತಿಮ್ಮಾಪುರ ಅಭಿಮಾನಿಗಳು ಒತ್ತಾಯಿಸುತ್ತಿದ್ದಾರೆ. ಬಡತನದಲ್ಲೇ ನೊಂದು ಬೆಂದರೂ ಯಾವುದನ್ನು ಲೆಕ್ಕಿಸದೆ ಜನಸೇವೆಯೇ ನನ್ನ ಗುರಿ ಎಂಬ ಮಾತನ್ನ ಮೈಗೂಡಿಸಿಕೊಂಡು ಬೆಳೆದ ನಾಯಕ ಇವರು. 1989ರಲ್ಲಿ ತಾವು ಎದುರಿಸಿದ ಮೊದಲ ವಿಧಾನಸಭಾ ಚುನಾವಣೆಯಲ್ಲಿ ಗೆದ್ದು ಬೇಗಿದ್ರು. ಮೂವತ್ತೇಳು ವರ್ಷಗಳಿಂದ ರಾಜಕಾರಣದಲ್ಲಿರುವ ನಾಯಕ ಇವರು. ಮುಧೋಳ ವಿಧಾನಸಭಾ ಕ್ಷೇತ್ರವು ಇಂದು ಅಭಿವೃದ್ಧಿ ಕಂಡಿದೆ ಅಂದ್ರೆ ಅದರಲ್ಲಿ ತಿಮ್ಮಾಪುರ್ ಅವರ ಪಾತ್ರವು ಅಮೋಘ. ಅಲ್ಲದೆ ಕಳೆದ ಅನೇಕ ಅವಧಿಗಳಲ್ಲಿ ಸಚಿವರಾಗಿ ಇಡೀ ಉತ್ತರ ಕರ್ನಾಟಕಕ್ಕೆ ಕೊಡುಗೆ ನೀಡಿದ್ದಾರೆ ಅನ್ನೋದು ಅಭಿಮಾನಿಗಳ ಅಭಿಪ್ರಾಯವಾಗಿದೆ. ತಾಲೂಕಿನಲ್ಲಿ 8ಕ್ಕೂ ಅಧಿಕ ಬ್ಯಾರೇಜ್ ನಿರ್ಮಾಣ, ಬೈಪಾಸ್ ನಿರ್ಮಾಣ, ಆಲಮಟ್ಟಿ ಸಂತ್ರಸ್ತರ ಪರ ನಿಂತು ಹೋರಾಟ, ರೈತಪರ ಹೋರಾಟಗಳಲ್ಲಿ ಸದಾ ಮುಂಚೂಣಿಯಲ್ಲಿದ್ದಾರೆ. ಇಂತಹ ನಾಯಕ ಡಿಸಿಎಂ ಸ್ಥಾನಕ್ಕೆ ಅರ್ಹ ಅಂತಾರೆ ಕಾರ್ಯಕರ್ತರು. ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಯೋಜನೆಗಳನ್ನ ಜಿಲ್ಲೆಯಲ್ಲಿ ಯಶಸ್ವಿಯಾಗಿ ಅನುಷ್ಠಾನಗೊಳಿಸಿದ್ದಾರೆ. ಉಪಚುನಾವಣೆಯ ಸಾರಥಿಯಾಗಿ ನಿಂತು ಉಮೇಶ್ ಮೇಟಿಯವರಿಗೆ ಗೆಲುವು ಕೊಡಿಸಿದ್ದಾರೆ. ಇದು ಅವರ ಸಾಮರ್ಥ್ಯಕ್ಕೆ ಹಿಡಿದ ಕೈಗನ್ನಡಿ. ಏನು ಈಗ ನೂತನವಾಗಿ ಮಾನ್ಯ ನಮ್ಮ ರಾಜ್ಯದ ನೆಚ್ಚಿನ ನಾಯಕರಂತ ಡಿಕೆ ಶಿವಕುಮಾರ್ ಸಾಹೇಬರ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ಆ ಮುಖ್ಯಮಂತ್ರಿಯ ಒಂದು ಹುದ್ದೆಯನ್ನು ಅಲಂಕರಿಸುವಂತಹ ಡಿಕೆ ಶಿವಕುಮಾರ್ ಶುಭಾಶಯಗಳನ್ನು ತಿಳಿಸುತ್ತಾ, ಈಗ ಆ ಒಂದು ಡಿಕೆ ಶಿವಕುಮಾರ್ ಅವರ ಒಂದು ಸಚಿವ ಸಂಪುಟದಲ್ಲಿ ನಮ್ಮ ಉತ್ತರ ಕರ್ನಾಟಕದ ಹಿಂದುಳಿದ ನಾಯಕ, ದಲಿತ ನಾಯಕ ಹಾಗೂ ಎಲ್ಲರನ್ನ ಸಮಾನತೆಯಾಗಿ ಕೈಗೊಂಡಂತಹ ಏಕೈಕ ನಾಯಕ ಮಾನ್ಯ ಆರ್ಬಿ ತಿಮ್ಮಾಪುರ್ ಸಾಹೇಬರು. ಆರ್ಬಿ ತಿಮ್ಮಾಪುರ್ ಸಾಹೇಬರಿಗೆ ನಮ್ಮ ಡಿಕೆ ಶಿವಕುಮಾರ್ ಸಾಹೇಬರ ನೇತೃತ್ವದಲ್ಲಿರುವಂತಹ ಸರ್ಕಾರದಲ್ಲಿ ಉಪಮುಖ್ಯಮಂತ್ರಿ ಸ್ಥಾನ ಜೊತೆಗೆ ಉನ್ನತ ಖಾತೆಯನ್ನು ಕೊಡಬೇಕಾಗಿ ತಮ್ಮಲ್ಲಿ ನಾನು ವಿನಂತಿಸಿಕೊಳ್ಳುತ್ತೇನೆ. ನಮ್ಮ ರಾಜ್ಯ ನಾಯಕರು ಮತ್ತು ಕೇಂದ್ರ ನಾಯಕರು ನಮ್ಮ ತಿಮ್ಮಾಪುರ್ ಸಾಹೇಬರಿಗೆ ಉಪಮುಖ್ಯಮಂತ್ರಿ ಮತ್ತು ಉನ್ನತ ಹುದ್ದೆಯನ್ನು ಕೊಡಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಯಾಕೆ ನಾವು ಉಪಮುಖ್ಯಮಂತ್ರಿ ಮತ್ತು ಉನ್ನತ ಖಾತೆಯನ್ನು ಯಾಕೆ ಕೊಡಬೇಕಂತಂದ್ರೆ, ಈಗಾಗಲೇ ಅವರು 2 ಬಾರಿ MLA ಆಗಿ, 2 ಬಾರಿ MLC ಆಗಿ, 4 ಬಾರಿ ನಮ್ಮ APMCಯ ಸಚಿವರಾಗಿ, ಅಬಕಾರಿ ಸಚಿವರಾಗಿ, ಸಕ್ಕರೆ ಸಚಿವರಾಗಿ, ಹಿಂಗೆ 4 ಬಾರಿ ಸಚಿವರಾಗಿ ರಾಜ್ಯದಲ್ಲಿ ಒಳ್ಳೆಯ ಒಂದು ಆಡಳಿತ ಕೊಡಲಿನೊಳಗೆ ಮಾನ್ಯ ತಿಮ್ಮಾಪುರ್ ಸಾಹೇಬರ ಪಾತ್ರ ಬಹಳ ಮಹತ್ವದಾಗಿದೆ. ಅಬಕಾರಿ ಇಲಾಖೆಯಲ್ಲಿ ಮಹತ್ತರ ಬದಲಾವಣೆ ತಂದವರು ಕೂಡ ಇದೇ ಆರ್ಬಿ ತಿಮ್ಮಾಪುರ್. ಕೇವಲ ಮುಧೋಳ ಕ್ಷೇತ್ರ ಅಷ್ಟೇ ಅಲ್ಲದೆ ಇಡೀ ಉತ್ತರ ಕರ್ನಾಟಕದ ನಾಯಕರಾಗಿರುವ ತಿಮ್ಮಾಪುರ್ ಅವರು ಉಪಮುಖ್ಯಮಂತ್ರಿಯಾದ್ರೆ ಮತ್ತಷ್ಟು ಅಭಿವೃದ್ಧಿ ಸಾಧ್ಯ ಅನ್ನೋದು ಅಭಿಮಾನಿಗಳ ಆಶಯ. ಮದುವೆ ಹಾಗೂ ಶುಭ ಸಮಾರಂಭಗಳು ಬಂದ್ರೆ ಸಾಕು, ಎಲ್ರಿಗೂ ಬಟ್ಟೆ ತಗೊಳ್ಳದೆ ದೊಡ್ಡ ಚಿಂತೆ ಆಗತ್ತೆ. ಬೆಸ್ಟ್ ಹಾಗೂ ಬ್ರಾಂಡೆಡ್ ಬಟ್ಟೆಗಳೇ ಸಿಗ್ಬೇಕು ಅಂತ ಎಲ್ರು ಅನ್ಕೋತೀವಿ ಅಲ್ವಾ? ಎಸ್, ಆ ನಿಮ್ಮ ಕನಸನ್ನ ನನಸಾಗಿಸುತ್ತಾನೆ ಬಂದಿದೆ ಆರ್ ರಾಮದುರ್ಗ ಬಟ್ಟೆ ಮಳೆಗೆ. ಮುಧೋಳದಲ್ಲಿರುವ ಈ ಬಟ್ಟೆ ಮಳಿಗೆ ಜವಳಿ ಕ್ಷೇತ್ರದಲ್ಲಿ ಸುಮಾರು 50 ವರ್ಷಗಳ ಅನುಭವ ಹೊಂದಿದೆ. ಅಷ್ಟೇ ಅಲ್ಲದೆ ಬಾಗಲಕೋಟೆ ಜಿಲ್ಲೆ ಸೇರಿದಂತೆ ಇಡೀ ಉತ್ತರ ಕರ್ನಾಟಕದಲ್ಲಿ ಬಹಳಷ್ಟು ಫೇಮಸ್ ಆಗಿದೆ ಈ ನಮ್ಮ ಆರ್ ರಾಮದುರ್ಗ ಮಳಿಗೆ. ನಿಮಗಿಷ್ಟವಾಗುವ ಎಲ್ಲಾ ರೀತಿಯ ಮಾಡರ್ನ್ ಬಟ್ಟೆಗಳು, ಮದುವೆ ಸಮಾರಂಭಗಳು ಬಂದಾಗ ಎಲ್ಲೆಲ್ಲೋ ಹೋಗ್ತಿರಲ್ವಾ, ಇನ್ ಮುಂದೆ ಅದನ್ನ ಬಿಟ್ಟು ಬಿಡಿ. ಕುಟುಂಬ ಸಮೇತರಾಗಿ ಮುಧೋಳದಲ್ಲಿರುವ ಆರ್ ರಾಮದುರ್ಗ ಬಟ್ಟೆ ಮಳಿಗೆಗೆ ಬನ್ನಿ. ನಮ್ಮಲ್ಲಿ ಕಿಡ್ಸ್ ವೇರ್, ಮೆನ್ಸ್ ವೇರ್, ವುಮೆನ್ಸ್ ವೇರ್ ಇತ್ಯಾದಿಗಳೆಲ್ಲವೂ ಲಭ್ಯ.
ಸಂಪೂರ್ಣ ಪರಿವಾರದ ಪರಿಪೂರ್ಣ ಖರೀದಿಗಾಗಿ ವೆಲ್ಕಮ್ ಟು ಆಯಾರಾಮ್ ದುರ್ಗಾ ಟೆಕ್ಸ್ಟೈಲ್. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.